ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ಧನುರಾಶಿ ಹಾಗೆ ಮಕರ ರಾಶಿಯವರ ಒಂದು ಪ್ರೇಮದ ವಿಚಾರವಾಗಿ, ಆ ರಾಶಿಗಳ ಹೊಂದಾಣಿಕೆ ವಿಚಾರವಾಗಿ, ಹಾಗೆ ಎಲ್ಲಿ ವೈಫಲ್ಯತೆಗಳು ಇವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವೇ ಮೋಸ್ಟ್ ಎಕ್ಸೈಟಿಂಗ್ ವಿಡಿಯೋಸ್. ಖಂಡಿತ ನೋಡ್ಕೊಳ್ಳಿ. ಇದು ರಾಶಿಯ ಹೊಂದಾಣಿಕೆಗೆ ಜೊತೆಗೆ ನಿಮಗೆ ಎಲ್ಲಿ ವೈಫಲ್ಯತೆಗಳು ಕಾಣುತ್ತೆ, ಯಾವ ವೈಫಲ್ಯತೆಯಿಂದ ನಾನು ಓವರ್ಕಮ್ ಮಾಡ್ಕೋಬೇಕು ಅಂತಕ್ಕಂಥ ಪೂರ್ತಿ ವಿಚಾರ ನಿಮಗೆ ತಿಳಿಸ್ತೇನೆ. ನಿಜವಾಗ್ಲೂ ಇದು ಅಸಾಧಾರಣವಾಗಿರ್ತಕ್ಕಂಥ ವಿಚಾರಗಳು. ನೀವು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ನನ್ನಲ್ಲಿ ಈ ನ್ಯೂನತೆ ಇದೆ, ನನ್ನ ಪ್ರೀತಿ ಪ್ರೇಮಗಳ ವಿಚಾರಗಳಲ್ಲಿ ಹೇಗೆ ಹೊಂದಾಣಿಕೆಗಳನ್ನು ಅಗತ್ಯವಾಗಿ ಬೆಳೆಸ್ಕೋಬೇಕು, ಎದುರಾಳಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯನ್ನು ಹೇಗೆ ಉಳಿಸ್ಕೋಬೇಕು ಅಂತಕ್ಕಂಥ ಕಾಮನ್ ಸೆನ್ಸ್ ನಮ್ಮಲ್ಲಿ ಬಂತು ಅಂದರೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗುತ್ತೆ. ನಿಮಗೆ ಸೂಕ್ತ ಪರಿಹಾರಗಳನ್ನು ಸಹಿತವಾಗಿ ನಾನು ಕೊಡ್ತೇನೆ. ನೋಡಿ, ಧನುರಾಶಿಯವರು ಸಾಧ್ಯವಾದಷ್ಟು ತನ್ನ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಹೇಗಿರಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಬೆಳೆಸ್ಕೊಳ್ತಾರೆ. ಅಂದರೆ ಆದಷ್ಟು ಕೂಡ ಡೇರಿಂಗ್ ನೇಚರ್ ಜಾಸ್ತಿ ಅವ್ರದ್ದು. ನೇರವಾಗಿ ಅವ್ರು ಏನು ಬೇಕಾದರೂ ಹೇಳ್ತಕ್ಕಂಥ ಒಂದು ಶಕ್ತಿ ಅದೆಲ್ಲ ಇರ್ತದೆ. ಅದೇ ರೀತಿ ತನ್ನ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯನ್ನು ಯಾವಾಗಲೂ ಕೂಡ ಒಂದು ನೇರ, ಧಾರ್ಮಿಕ, ಆದಷ್ಟು ಕೂಡ ಒಂದು ಪ್ರಾವಾಸಿಕ, ಎಲ್ಲ ಒಂದು ಚೆನ್ನಾಗಿ ಒಂದು ಸಜೆಷನ್ ಕೇಳ್ತಕ್ಕಂಥ ವ್ಯಕ್ತಿತ್ವ ಆ ಸಂಗಾತಿಯಲ್ಲಿ ಇಷ್ಟಪಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಜೊತೆಗೆ ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳು ತುಂಬ ಜಾಸ್ತಿ ಇರಬೇಕು ಅಂತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾರೆ. ಈ ಧನುರಾಶಿಯಲ್ಲಿ ಭಾಳಷ್ಟು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಮನಸ್ಥಿತಿ ಚೆನ್ನಾಗಿರ್ಬೇಕು ನನ್ನ ಸಂಗಾತಿಯೊಟ್ಟಿಗೆ. ಹಾಗೆ ನನಗೆ ತುಂಬ ಡೆಡಿಕೇಟೆಡ್ ಆಗಿರಬೇಕು ಅಂತಕ್ಕಂಥ ಮನೋಭಾವತೆಯನ್ನು ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಮೇಲಾಗಿ ತನ್ನ ಸಂಗಾತಿ ಹೇಗಿರಬೇಕು ಅಂತಕ್ಕಂಥ ಮನೋಭಾವತೆಗೆ ಆದಷ್ಟು ಅಟ್ರಾಕ್ಟಿವ್ ಮಾತುಕತೆಗಳು ಚೆನ್ನಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಅವರಲ್ಲಿರ್ತದೆ. ತುಂಬನೇ ಅವ್ರಿಗೆ, ಧನುರಾಶಿಯವ್ರಿಗೆ ಆ್ಯಕ್ಚುಲಿ ಒಂದು ಫ್ರೆಂಡ್ಸ್ ಥರ ಅವ್ರನ್ನ ಟ್ರೀಟ್ ಮಾಡಬೇಕು, ನನ್ನ ಸಂಗಾತಿ ಹೀಗೆ, ಆದಷ್ಟು ಕೂಡ ಆ ಮನೋಭಾವತೆ ಇರಬೇಕು ಅಂತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತದೆ. ಮೇಲಾಗಿ ಅವರ ಭಾವನೆಗಳಿಗೆ ತಕ್ಕನಾಗಿರ್ತಕ್ಕಂಥ ಸಂಗಾತಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅವರಿಗೆ ಭಾಳ ಇಷ್ಟ. ನೋಡಿ, ಧನುರಾಶಿಯವರು ಗುರುವಿನ ತತ್ವವಾದರೂ ಅಗ್ನಿತತ್ವವಾದರೂ ಸಹಿತ ಕೆಲವೊಂದು ಅಸಡ್ಡೆತನವನ್ನು ಜಾಸ್ತಿ ತೋರಿಸ್ತಕ್ಕಂಥದ್ದು ಇರುತ್ತೆ. ಆ ಅಸಡ್ಡೆತನವನ್ನು ಓವರ್ಕಮ್ ಮಾಡಿ ಆ ಸಂಗಾತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಅವರಲ್ಲಿರ್ತದೆ. ಆದಷ್ಟು ಕೂಡ ಇವ್ರಿಗೆ ಏನು ಗೊತ್ತಾ, ಈ ಸಂಗಾತಿ ಹೇಗಿರಬೇಕು ಅಂದರೆ ತುಂಬ ಅವರ ಸಂಗಾತಿಗೆ ಇಷ್ಟಪಡ್ತಕ್ಕಂಥದ್ದು ಆದಷ್ಟು ಸ್ವತಂತ್ರವಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಅವರಲ್ಲಿ ಜಾಸ್ತಿ ಇಷ್ಟ ಆಗ್ತದೆ. ನೋಡಿ, ಆ ಧನುರಾಶಿಯವರಿಗೆ ಆ ಥರದ ಸಕಾರಾತ್ಮಕವಾಗಿರ್ತಕ್ಕಂಥ ಮನೋಭಾವತೆಯುಳ್ಳ ರಾಶಿಗಳಲ್ಲಿ ಆಯ್ಕೆ ಆಗ್ತಕ್ಕಂಥ ರಾಶಿಗಳು ಯಾವುದು, ಇದನ್ನು ಸರಿಯಾಗಿ ಧನುರಾಶಿಯವರು ನೋಟು ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಮೇಷ ರಾಶಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಸಿಂಹ ರಾಶಿ, ಗುರುಗಳೇ ಇವೆಲ್ಲ ಅಗ್ನಿತತ್ವ ರಾಶಿಗಳು, ಅದು ಕೂಡ ಅಗ್ನಿತತ್ವ ರಾಶಿಗಳು, ಪಂಚಕ ದೋಷ ಬರಲ್ವಾ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಪಂಚಕ, ನವಪಂಚಕ ದೋಷ 5, 9, 9, 5 ಇವೆಲ್ಲ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಪಂಚಕ. ಇವೆಲ್ಲ ಮೂಲ ತ್ರಿಕೋಣ ರಾಶಿಗಳು. ಆ ಎರಡೂ ಫೈರಿ ಆಗಿರುತ್ತೆ. ಹೇಗೆ ಹೊಂದಾಣಿಕೆ ಬರುತ್ತೆ ಗುರುಗಳನ್ನ ಕ್ವಶನ್ ಮಾಡ್ಕೋಬೋದು. ಬಟ್ ಆ ಒಂದು ಇಂಟೆನ್ಸಿಟಿಗೆ, ಆ ಒಂದು ಡೇರಿಂಗ್ ನೇಚರ್ಗೆ ಇವು ಹೊಂದಾಣಿಕೆ ಬರ್ತದೆ, ನೋಡ್ಕೋಬೋದು ಧಾರಾಳವಾಗಿ. ಹಾಗೆ ವಾಯುತತ್ವ ರಾಶಿ ಆಗಿರ್ತಕ್ಕಂಥ ಕುಂಭರಾಶಿ ಹಾಗೆ ತುಲಾರಾಶಿಯವರು ಕೂಡ ಹೊಂದಾಣಿಕೆ, ಇವ್ರಿಗೆ ಆ ಒಂದು ಅಸಾಧಾರಣವಾಗಿರ್ತಕ್ಕಂಥ ಒಂದು ಗೌರವ, ಆ ಒಂದು ಘನತೆ ಕಾಪಾಡಲಿಕ್ಕೋಸ್ಕರ ಈ ರಾಶಿಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ವೈಫಲ್ಯತೆ ಏನು, ಇವ್ರದ್ದು ಏನು ಸವಾಲುಗಳನ್ನು ಸಂಬಂಧಗಳಲ್ಲಿ, ಪ್ರೀತಿ ಪ್ರೇಮಗಳ ವಿಚಾರಗಳಲ್ಲಿ ಎದುರಿಸ್ತಾರೆ. ಮ್ಯಾಕ್ಸಿಮಮ್ ಧನುರಾಶಿಯವರಿಗೆ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಏನದನ್ನು ಹೇಳೋದನ್ನು ಬಿಡಬೇಕು. ದಿಸ್ ಈಸ್ ದ ಬ್ಯಾಡ್ ಕ್ಯಾರೆಕ್ಟರ್ಸ್ ಆಫ್ ಧನುರಾಶಿ. ಮನಸ್ಸಿಗೆ ಏನು ಬರುತ್ತೋ ಅದನ್ನು ಹೇಳಿಬಿಡ್ಬೇಕು. ಅತಿಯಾಗಿ ಎಲ್ಲ ಬಾಯಿಗೆ ಏನು ನೇರವಾಗಿ ಆ ಸಂಗಾತಿಯೊಟ್ಟಿಗೆ ಹೇಳ್ತಕ್ಕಂಥ ಕೆಲಸ ಆಗ್ತದೆ. ಮೇಲಾಗಿ ಇನ್ನೊಂದು ನಿರ್ಲಕ್ಷ್ಯ ಜೊತೆಗೆ ಅಲಕ್ಷ್ಯವನ್ನು ಸ್ವಲ್ಪ ಕಡಿಮೆ ಮಾಡಿ.
ಅವರೊಟ್ಟಿಗಿನ ಬಾಂಧವ್ಯ ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಳ್ತಕ್ಕಂಥ ಮನೋಭಾವತೆಯನ್ನು ಇಟ್ಕೊಳ್ಳಿ. ನಂದೇ ನಡಿಬೇಕು ಅಂತಕ್ಕಂಥ ವಾದ ಬೇಡ, ನನ್ನದೇ ಸಜೆಷನ್ ಜಾಸ್ತಿ ಕೇಳಬೇಕು ಅಂತಕ್ಕಂಥದ್ದನ್ನು ವಾದ ಬಿಡಿ. ಇಲ್ಲಾಂದರೆ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಕಡಾಖಂಡಿತವಾಗಿ ಆಗ್ತದೆ. ಆದಷ್ಟು ಕೂಡ ಆ ಥರ ಸಂಗಾತಿ ಆ ಒಟ್ಟಿಗಿನ ಭಾವನೆಗಳಿಗೆ ನೋವುಂಟು ಮಾಡದಾಗಿರ್ತಕ್ಕಂಥ ನೇರ ನುಡಿಗಳನ್ನು ಸ್ವಲ್ಪ ತಪ್ಪಿಸ್ಬೇಕಾಗುತ್ತೆ ಧನುರಾಶಿ. ಅದರಲ್ಲಿ ಸವಾಲುಗಳನ್ನು ಎದುರಿಸ್ತಕ್ಕಂಥ ರಾಶಿಗಳು ಯಾವುದು? ಆದಷ್ಟು ಕೂಡ ಮೀನರಾಶಿ, ತದನಂತರದಲ್ಲಿ ಬರ್ತಕ್ಕಂಥ ಕನ್ಯಾ ರಾಶಿ, ತದನಂತರ ಬರ್ತಕ್ಕಂಥದ್ದು ಕಟಕ ರಾಶಿ. ಇದು ಭಾಳಷ್ಟು ಸಮಸ್ಯೆಗಳನ್ನು ಮಾಡಿಬಿಡುತ್ತೆ, ಬಹಳಷ್ಟು ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಜಾಸ್ತಿ ಕೂಡ ಮಾಡರೇಟಾಗಿ ಒಂದು ಆಧಾರದ ಮೇಲೆ 50-50% ಮಿಥುನ ರಾಶಿ ಸ್ವಲ್ಪ ಮಟ್ಟಿಗೆ ಓಕೆ. ನೋಡಿ, ವೈಫಲ್ಯತೆಗಳು ಆದಷ್ಟು ಕೂಡ ಸಲಹೆ ಕೊಡೋದಾದರೆ ಅವ್ರಿಗೆ ಸಂಬಂಧಗಳಲ್ಲಿ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಿ. ಅನ್ಬ್ಯಾಲೆನ್ಸ್ ಆಗಬೇಡ. ದುಸ್ವಭಾವ ರಾಶಿ ಆಗಿರೋದು ಅನ್ಬ್ಯಾಲೆನ್ಸ್ ಜಾಸ್ತಿ ಇರ್ತದೆ. ಜೊತೆಗೆ ಆ ಸಂಗಾತಿಗಳ ಭಾವನೆಗಳನ್ನು ಆದಷ್ಟು ಹಗುರವಾಗಿ ತಗೋಬೇಡಿ. ಅವರಿಗೆ ಒಂದು ಪ್ರೇರಣೆಯನ್ನು ಕೊಡಿ. ಇದು ಸಲಹೆ ಕೊಡ್ತಾ ಇದ್ದೇನೆ. ಜೊತೆಗೆ ನಿಮ್ಮ ಸಂಗಾತಿಗೆ ಏನು ಮಾತು ಕೊಡ್ತಿರೋ ಆ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಒಂದು ದಾರಿಯಲ್ಲಿ ನಡೀರಿ. ಇದು ಸಂಬಂಧಗಳನ್ನು ಆದಷ್ಟು ಗಟ್ಟಿ ಮಾಡುತ್ತೆ. ಸಾಧ್ಯವಾದಷ್ಟು ತಿಳಿ ಹಳದಿ, ಆದಷ್ಟು ಕೂಡ ಹಳದಿ ಅಥವಾ ನೇರಳೆ ಬಣ್ಣವನ್ನು ಅಥವಾ ಕಿತ್ತಾಳೆ ಬಣ್ಣವನ್ನು ಜಾಸ್ತಿ ಯೂಸ್ ಮಾಡಿ. ಗುರುವಾರಗಳಂದು ಸಾಧ್ಯವಾದಷ್ಟು ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ. ಸಂಬಂಧಗಳಲ್ಲಿ ಸಮಸ್ಯೆಗಳು ಬರಬಾರದು ಅಂದರೆ ಗುರುವಾರಗಳಂದು ಕಡಲೆಕಾಳಿನ ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದಷ್ಟು ಗುರುಗಳ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತಕ್ಕಂಥದ್ದು, ಭಾಳ ಮುಖ್ಯ. ಸಾಧ್ಯವಾದಷ್ಟು ಕೂಡ ನೋಡಿ, ಗುರುವಾರ ಉಪವಾಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ನಿಮ್ಮ ಆ ಪ್ರೇಮದ ವೈಫಲ್ಯತೆಯನ್ನು ದೂರ ಮಾಡ್ತಕ್ಕಂಥದ್ದು ಇರ್ತದೆ. ಜೊತೆಗೆ ಸಂಬಂಧಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ಮಕರ ರಾಶಿಯವ್ರು ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ ಯಾವ ಥರದ ಸಂಗಾತಿ ಇಷ್ಟ ಆಗ್ತದೆ, ಏನು ವೈಫಲ್ಯತೆ ಕಾಡ್ತಕ್ಕಂಥದ್ದು ಇರ್ತದೆ, ಅವರ ಮನೋಭಾವತೆ ಹೇಗಿರುತ್ತೆ. ಸಾಧ್ಯವಾದಷ್ಟು ನೋಡಿ, ಮಕರ ರಾಶಿಯವ್ರು ನೋಡೋದಾದರೆ ಯಾವಾಗಲೂ ಕೂಡ ಒಂದು ಸ್ಥಿರತೆಯನ್ನು ಕಾಪಾಡ್ಕೊಳ್ತಾರೆ. ಒಂದು ಏನಾದರೂ ಸಂಗಾತಿಯನ್ನು ಇಷ್ಟಪಟ್ಟರೆ ಮ್ಯಾಕ್ಸಿಮಮ್ ಅವರು ಅದೇ ಒಂದು ಸ್ಥಿರತೆಯಲ್ಲಿ ಜಾಸ್ತಿ ಕೊನೆಯವರೆಗೂ ಹಾರ್ಟಲ್ಲಿ ಇಟ್ಕೊಳ್ತಕ್ಕಂಥ, ಜಾಸ್ತಿ ಇಷ್ಟ ಆಗ್ತಕ್ಕಂಥದ್ದನ್ನು ನೋಡ್ತಾರೆ. ಮೇಲಾಗಿ ನಿಷ್ಠಾವಂತರಾಗಿರಬೇಕು, ತುಂಬ ನಿಷ್ಠಾವಂತರು. ಮೇಲಾಗಿ ಜಾಸ್ತಿ ಮಕರ ರಾಶಿಯವ್ರಿಗೆ ಸ್ಟ್ರಿಕ್ಟ್, ಒಂದು ಭಾಳಷ್ಟು ಕೂಡ ಏನು ಭಾಳ ಶಿಸ್ತಿನ ಒಂದು ನಡೆನುಡಿ ಇರ್ತಕ್ಕಂಥ ಸಂಗಾತಿಯನ್ನು ತುಂಬ ಇಷ್ಟಪಡ್ತಕ್ಕಂಥ ವ್ಯವಸ್ಥೆ ಅವರಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ಪ್ರಾಮಾಣಿಕವಾಗಿರಬೇಕು ಅಂತಕ್ಕಂಥದ್ದು ಕೂಡ ಅವರಿಗೆ ತುಂಬ ಇಷ್ಟ ಆಗ್ತಕ್ಕಂಥದ್ದು ಇವರ ಮಕರ ರಾಶಿಯವರ ಜಾತಕಕ್ಕೆ ತೋರಿಸ್ತದೆ. ಆದಷ್ಟು ಕೂಡ ಯಾವುದೇ ಒಂದು ಅವರಲ್ಲಿ ಇಷ್ಟ ಆಗ್ತಕ್ಕಂಥದ್ದು ತನ್ನ ಸಂಗಾತಿ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ, ಏನಾದರೂ ಗಾಂಭೀರ್ಯತೆ ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಮಕರ ರಾಶಿಯವ್ರಿಗೆ. ಈ ಹೆಂಗಂದ್ರಂಗೆ ಬಿಹೇವ್ ಮಾಡ್ತಕ್ಕಂಥ ರಾಶಿಗಳು ಅಷ್ಟೊಂದು, ಅಂದರೆ ಆ ಜನಗಳು ಅಷ್ಟೊಂದು ಇಷ್ಟ ಆಗ್ತಲೇ ಇರ್ತಕ್ಕಂಥದ್ದು ತುಂಬ ಇವರ ಜಾತಕದಲ್ಲಿ ತೋರಿಸ್ತದೆ. ಮೇಲಾಗಿ ಅವರ ಸಂಗಾತಿ ಯಾವುದೇ ಭಾವನೆಗಳನ್ನು ನೇರವಾಗಿ ಹಂಚ್ಕೊಳ್ತಕ್ಕಂಥದ್ದು, ಇವ್ರು ಹಂಚ್ಕೊಳ್ಳಲ್ಲ, ಅವ್ರು ಹಂಚ್ಕೋಬೇಕು ಅಂತಕ್ಕಂಥದ್ದನ್ನು ಜಾಸ್ತಿ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಮಕರ ರಾಶಿಯವ್ರಿಗೆ ಜಾಸ್ತಿ ಇಷ್ಟ ಆಗಿಬಿಡ್ತದೆ. ತುಂಬ ಆ ಥರದ ಆಸಕ್ತಿದಾಯಕವಾಗಿರ್ತಕ್ಕಂಥ ಭಾವನೆಗಳನ್ನು ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು ಮಕರ ರಾಶಿಯವರು. ತನ್ನ ಸಂಗಾತಿ ಆದಷ್ಟು ಕೂಡ ಈ ಮನೋಭಾವತೆ ಇರಬೇಕು, ನನ್ನಲ್ಲಿರ್ತಕ್ಕಂಥದ್ದನ್ನು ಆದಷ್ಟು ಗುರುತಿಸಬೇಕು, ನನ್ನ ಯಾವುದೇ ಆದಂಥ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಗೆ ಕಳಂಕವನ್ನು ತರಬಾರದು ಅಂತಕ್ಕಂಥ ಮನೋಭಾವತೆ, ಅಷ್ಟೊಂದು ಪೊಟೆನ್ಷಿಯಾಲಿಟಿ ಇರ್ತಕ್ಕಂಥದ್ದು ಜಾಸ್ತಿ ಮಕರ ರಾಶಿಯವ್ರಿಗೆ ತೋರಿಸುತ್ತೆ. ಆ ಮಕರ ರಾಶಿಯವರಿಗೆ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿಗಳಿಗೆ ಯಾವ್ದು ತಗೊಳ್ಳೋದು? ಇದು ಕೂಡ ಶನಿಯ ತತ್ವ ಹಾಗೆ ಭೂತತ್ವ ಇರ್ತಕ್ಕಂಥ ರಾಶಿ. ಆದಷ್ಟು ಕೂಡ ಅತ್ಯುತ್ತಮ ಹೊಂದಾಣಿಕೆ ಬರ್ತಕ್ಕಂಥದ್ದು ವೃಷಭ ರಾಶಿಯವರು ಕೂಡ ಹೊಂದಾಣಿಕೆ ಚೆನ್ನಾಗಿ ಆಗಿ ಬರ್ತದೆ. ಜೊತೆಗೆ ಅತ್ಯುತ್ತಮವಾಗಿ ಕನ್ಯಾ ರಾಶಿ ಕೂಡ ಮಕರ ರಾಶಿಯವರಿಗೆ ಹೊಂದಾಣಿಕೆ ಬರ್ತದೆ. ಜೊತೆಗೆ ವೃಶ್ಚಿಕ ರಾಶಿಯವರು ಕೂಡ ಇವರಿಗೆ ಹೊಂದಾಣಿಕೆ ಬರ್ತಕ್ಕಂಥದ್ದು ಇರ್ತದೆ. ಜೊತೆಗೆ ಮೀನರಾಶಿಯವರು ಕೂಡ ಹೊಂದಾಣಿಕೆ ಚೆನ್ನಾಗಿ ಬರ್ತದೆ. ಮಕರ ರಾಶಿಯವರಿಗೆ ವೃಷಭ, ಕನ್ಯಾ, ವೃಶ್ಚಿಕ ಹಾಗೆ ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ಇವರಿಗೆ ಶುಭ, ಅಂದರೆ ಅವರಿಗೆ ಜಾತಕಕ್ಕೆ ಹೊಂದಾಣಿಕೆ ಬರ್ತಕ್ಕಂಥದ್ದು, ಅವರು ಮನೋಭಾವತೆಗೆ ಆ ಸ್ಥಿರತೆಗೆ ಹೊಂದಾಣಿಕೆ ಬರ್ತಕ್ಕಂಥದ್ದು ಇರ್ತದೆ. ಸವಾಲುಗಳೇನು ಎದುರಿಸ್ತೀರಾ ಮಕರ ರಾಶಿಯವರು, ಇದನ್ನು ನೋಡ್ಕೋಬೇಕಾಗುತ್ತೆ.
ನೋಡಿ, ಮಕರ ರಾಶಿಯವರು ಆದಷ್ಟು ಕೆಲವೊಮ್ಮೊಮ್ಮೆ ಕೆಲವೊಂದು ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋದ್ರಿಂದ ಹೇಗಿರುತ್ತೋ ಅದನ್ನೇ ಹಾಗೆ ಹೇಳ್ತಕ್ಕಂಥದ್ದು, ಯಾವುದೇ ಫಿಲ್ಟರ್ ಇಲ್ದಲೇ ಹೇಳ್ತಕ್ಕಂಥದ್ದು, ಇದು ತನ್ನ ಸಂಗಾತಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ. ಇದನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇದು ತುಂಬ ಕಷ್ಟ ಆಗ್ತಕ್ಕಂಥದ್ದು ಇರ್ತದೆ. ಅತಿಯಾಗಿ ವ್ಯಾವಹಾರಿಕವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಮಕರ ರಾಶಿಯವರು ಬಿಡಬೇಕು. ನನ್ನ ಸಂಗಾತಿ ಇಷ್ಟು ಸಂಬಳ ತರಬೇಕು, ಹಾಗೆ ಹಣ ಇಷ್ಟು ಉಳಿಸ್ಬೇಕು, ಈ ಥರದ ಮನೋಭಾವತೆ ಕೂಡ ಕೆಲವೊಂದು ಸವಾಲುಗಳನ್ನು ದಾಂಪತ್ಯದಲ್ಲಾಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಕೊಡುತ್ತೆ. ಅತಿಯಾದಂಥ ಭಾವನೆಗಳನ್ನು ಇಡತಕ್ಕಂಥದ್ದು, ಸಂಗಾತಿಯೊಟ್ಟಿಗೆ ತುಂಬ ಭಾವನೆಗಳ ಮೇಲೆ ಹೊರೆಯನ್ನು ಹಾಕ್ತಕ್ಕಂಥದ್ದು, ಆ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಇಷ್ಟ ಆಗೋದಿಲ್ಲ. ಮಕರ ರಾಶಿಯವರು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಇದನ್ನೆಲ್ಲ. ಈ ಥರದ ಮನೋಭಾವತೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸವಾಲುಗಳು ಎದುರಿಸ್ತಕ್ಕಂಥ ರಾಶಿಗಳು ಯಾವ್ದು ನೋಡಿ, ಸವಾಲುಗಳು ಎದುರಿಸ್ತಕ್ಕಂಥದ್ದು ಮೇಷ, ಮಿಥುನ, ಸಿಂಹ ರಾಶಿಯವರು ಈ ಸವಾಲುಗಳನ್ನು ಎದುರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಸಾಧ್ಯವಾದಷ್ಟು ಕೂಡ ನೋಡಿ, ಇನ್ನೊಂದು ವಿಶೇಷವಾಗಿ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಸಂಗಾತಿಯೊಟ್ಟಿಗೆ ಹೆಚ್ಚಿನ ಕಾಲವನ್ನು ಕಳೀತಕ್ಕಂಥ ಒಂದು ಸಮಯವನ್ನು ಸಂಗಾತಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಆದಷ್ಟು ಕೂಡ ನಿಮ್ಮ ಸಂಬಂಧಗಳು ಪಾರದರ್ಶಕವಾಗಿರಲಿ ಅಂತಕ್ಕಂಥದ್ದನ್ನು ಜಾಸ್ತಿ ನೋಡ್ಕೊಳ್ಳಿ. ತುಂಬ ಒತ್ತಡದಿಂದ ಯಾವಾಗಲೂ ಕೂಡ ಹಣಕ್ಕೆ ಪ್ರಿಯಾರಿಟಿ ಕೊಡೋದನ್ನು ಸ್ವಲ್ಪ ತಪ್ಪಿಸಿ. ಸಾಧ್ಯವಾದಷ್ಟು ಕೂಡ ನೀವು ನೀಲಿ ಮತ್ತು ಬೂದು ಬಣ್ಣವನ್ನು ಜಾಸ್ತಿ ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸಾಧ್ಯವಾದಷ್ಟು ಶನಿವಾರ ಕಪ್ಪು ಎಳ್ಳು ಜೊತೆಗೆ ಶನಿವಾರಗಳಂದು ಸಾಧ್ಯವಾದರೆ ಬನ್ನಿ ಮರವನ್ನು ಪೂಜೆ ಮಾಡ್ತಕ್ಕಂಥದ್ದು ನಿಮ್ಮ ಪ್ರೀತಿ ಪ್ರೇಮಗಳ ವಿಚಾರ ಸಂಬಂಧಗಳಲ್ಲಿ ಸ್ಥಿರತೆಯನ್ನು, ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಪಠಣೆಯನ್ನು ಮಾಡಿ. ಖಂಡಿತವಾಗಿ ಇದೊಂದು ಶುಭದಾಯಕವಾಗಿರ್ತಕ್ಕಂಥ ವಿಚಾರಗಳು. ನಿಮಗೆ ಒಂದಷ್ಟು ಕೂಡ ಸಮಸ್ಯೆಗಳು ದೂರ ಆಗ್ತಕ್ಕಂಥಿರುತ್ತೆ. ಫಾಲೋಅಪ್ ಮಾಡಬೇಕು. ಈ ಥರದ ನನಗೆ ನ್ಯೂನತೆ ಇದೆ, ಅಫ್ಕೋರ್ಸ್ ಅದನ್ನು ಓವರ್ಕಮ್ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಬೆಳೆಸ್ಕೊಂಡ್ರೆ ಖಂಡಿತ ನಿಮ್ಮ ಸಂಬಂಧಗಳು ಗಾಢವಾಗ್ತದೆ. ಆ ಪ್ರೇಮದ ವೈಫಲ್ಯಗಳು ದೂರ ಆಗಿ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.